ಸವಿತಾ, ವೆಲ್ಕಮ್ ಟು ಸವಿತಾ ನಿಸು ಯೂಟ್ಯೂಬ್ ಚಾನಲ್. ಯುಗಾದಿ ಹಬ್ಬದ 2ನೇ ದಿನ ಇವತ್ತು. ಹಾಗಾಗಿ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಯಾರೆಲ್ಲ ನನ್ನ ವಿಡಿಯೋಗಳನ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಹೋಗಿ ಫಟಾಫಟ್ ಅಂತ ಹೇಳಿ ಎಲ್ಲಾನು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಮಾಡ್ತಕ್ಕಂಥ ವಿಡಿಯೋಗಳು ಫಸ್ಟ್ ನಿಮಗೆ ಸಿಗುತ್ತೆ, ನೋಟಿಫಿಕೇಶನ್ ಸಿಗುತ್ತೆ ನಿಮಗೆ. ಹಾಗೆ ಇವತ್ತಿನ ದಿವಸ ನಾನು ಏನೆಲ್ಲ ಅಡುಗೆ ಮಾಡಬೇಕು ಅದಕ್ಕೆಲ್ಲ ನಾನು ಪ್ರಿಪ್ರೇಷನ್ನೆಲ್ಲ ಮಾಡಿಕೊಂಡು ನಾನು ಹೋಳಿಗೆ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ. ಇವತ್ತು 2ನೇ ದಿನ ಆಗಿರೋದ್ರಿಂದ ಹೋಳಿಗೆನೇ ಸ್ಪೆಷಲ್ ಅಲ್ವಾ ಯುಗಾದಿಗೆ. ಹಾಗಾಗಿ ನಾನು ಎಲ್ಲನ ರೆಡಿ ಮಾಡ್ಕೊತಾನೆ ಇದ್ದೆ. ಹಾಗೆಯೇ ನಿಮಗೆ ಇದೇ ಪರ್ಟಿಕ್ಯುಲರಾಗಿ ವಿಡಿಯೋನ ನಾನು ಒಂದು ದಿವಸ ಅಪ್ಲೋಡ್ ಮಾಡ್ತೀನಿ. ಎಲ್ಲರೂ ಹೋಳಿಗೆ ಸಾರಿಂದು ಹಾಕಿ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ನಾನು ಮಾಡೋ ಸ್ಟೈಲಲ್ಲಿ ಹಾಕ್ತೀನಿ ನಿಮಗೊಂದು ಸರ್ತಿ. ಇದಾಗಿತ್ತು ಇವತ್ತಿನ ಹಬ್ಬದ ಊಟ. ಹಾಗೆ ನಾವೆಲ್ಲ ಫ್ಯಾಮಿಲಿ ಸಮೇತ ಜೊತೆಗೆ ಎಲ್ಲ ಕುತ್ಕೊಂಡು ಊಟ ಮಾಡಿ, ಹಾಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಜ್ಜನ ಪೂಜೆ ಮಾಡ್ಕೊಂಬರೋಣ ಅಂತ ತೋಟಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ಬಂದು ಚಂದ್ರ ದರ್ಶನಕ್ಕೆ ರೆಡಿಯಾಗಿ, ಚಂದ್ರ ಏನೋ ಚೆನ್ನಾಗೇ ಕಾಣ್ತು. ಹಾಗೆಯೇ ಎಲ್ಲರೂ ಫ್ಯಾಮಿಲಿ ಎಲ್ಲ ದೇವಸ್ಥಾನಕ್ಕೆ ಫ್ಯಾಮಿಲಿ ಎಲ್ಲನ ನಾವು ಹೊರಟ್ವಿ. ನಾವು ಹಾಗೆಯೇ ಹೋಗ್ತಾ ಒಂದು ಸೆಲ್ಫಿ ವಿಡಿಯೋ ಇರಲಿ ಅಂತ ತೊಗೊಂಡ್ವಿ. ಯಾಕೆಂದರೆ ಮನೇಲಿ ತಗೊಳಕ್ಕಾಗಲಿಲ್ಲ, ಲೇಟಾಗಿ ಹೋದರೆ ಅಲ್ಲಿ ತುಂಬ ರಶ್ ಆಗಿಬಿಡುತ್ತೆ ದೇವಸ್ಥಾನ ಅಂತ ಹೇಳ್ಬಿಟ್ಟು ನಾವು ಹೊರಟ್ವಿ. ನಾವೆಲ್ಲರೂ ಕೂಡ ನಾವು ತುಂಬ ದೇವಸ್ಥಾನಕ್ಕೆ ಚಿತ್ರದುರ್ಗದಲ್ಲಿ ಹೋಗೋದು ಅಂತ ಹೇಳಿದ್ರೆ ನೀಲಕಂಠೇಶ್ವರ ದೇವಸ್ಥಾನಕ್ಕೇ. ಅಲ್ಲೂ ಕೂಡ ಯುಗಾದಿ ಮತ್ತು ಮಹಾಶಿವರಾತ್ರಿ ಎಂದು ಪರ್ಟಿಕ್ಯುಲರ್ಲಿ ಈಶ್ವರನ ದೇವಸ್ಥಾನ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಡೆಕೋರೇಷನ್ಸ್ ಎಲ್ಲ ಮಾಡಿರ್ತಾರೆ. ಹಾಗಾಗಿ ಅದು ನೋಡಬೇಕು ಅಂತನಾದರೂ ಹೋಗಿ ಬರಬೇಕು ಅನಿಸುತ್ತೆ, ತುಂಬ ಚೆನ್ನಾಗಿ ಅಲ್ಲಿ ಎಲ್ಲ ಅರೇಂಜ್ ಮಾಡಿರ್ತಾರೆ. ಹಾಗೆಯೇ ನಾವು ಕೂಡ ದೇವಸ್ಥಾನಕ್ಕೆ ಸಮಾಧಾನವಾಗೆಲ್ಲ ಹೋಗಿ ಬೇಗ ಹೋಗಿದ್ದರಿಂದ ಚೆನ್ನಾಗಿ ದರ್ಶನ ಆಯಿತು ನಮಗೆ. ಸೊ ಹಾಗೆಯೇ ಒಂದೆರಡು ಸೆಲ್ಫಿನೂ ಕೂಡ ತಗೊಂಡ್ವಿ. ಇದಾಗಿತ್ತು ಹಬ್ಬದ ವ್ಲಾಗ್.